ನೋಡಿದ್ಯಾ ಕೈಲಾಶ್, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದೆ ಅಂತ ಕೇಳಿದಕ್ಕೆ ನಿನ್ನ ಮಗಳು ನನ್ನ ಎದುರುಗಡೆ ನಿಂತ್ಕೊಂಡು ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾಳೆ ಅಂತ. ನಾನೇನೋ ನಿಮ್ಮಪ್ಪನ ಮನೆಯಿಂದ ತಂದಿದ್ದ ಕಾಸನ್ನ ಖರ್ಚು ಮಾಡ್ತಿಲ್ಲ, ನಮ್ಮಪ್ಪ ಕೊಟ್ಟಿದ್ದ ಕಾಸನ್ನ ಖರ್ಚು ಮಾಡ್ತಾ ಇದ್ದೀನಿ. ಗೊಂಬೆ, ಅಮ್ಮನ ಹತ್ರ ಹಾಗೆಲ್ಲ ಮಾತಾಡಬಾರ್ದು. ಮತ್ತೆ ಚಿನ್ನು ನನ್ನ ತಂಗಿ ಅಂತ ಹೇಳ್ತಾನೆ ಇದ್ರು, ಅಮ್ಮ ಅವ್ಳು ಕೆಲ್ಸದವಳು ಅಂತ ಹೇಳ್ತಾರಲ್ಲ. ನನ್ನ ಭಾವನೆಗಳಿಗೆ ಮನೇಲಿ ಗೌರವನೇ ಇಲ್ವಾ? ನೀನೇ ಹೇಳು ಕೈಲಾಶ್, ಆ ಹುಡುಗಿಗೆ ಪಾರ್ಲರ್ಗೆ ಅಂತ ಅಷ್ಟೊಂದು ಹಣ ಯಾಕೆ ಖರ್ಚು ಮಾಡಿದೆ ಅಂತ ಕೇಳಿದ ತಪ್ಪ ನಾನು? ಬಿಲ್ ಎಷ್ಟು ಅಂತ ನಾನು ನೋಡಲಿಲ್ಲ ಕಲ್ಪನಾ. ನಾನು ನಿನಗೂ ದುಡ್ಡು ಕೊಡ್ತೀನಿ, ಅವಳಿಗೂ ದುಡ್ಡು ಕೊಡ್ತೀನಿ. ನಾನು ಒಂದು ಸಲ ದುಡ್ಡು ಕೊಟ್ಟ ಮೇಲೆ ಅದ್ರ ಬಗ್ಗೆ ಮತ್ತೆ ಯೋಚನೆ ಮಾಡಲ್ಲ. ಅದು ಹೇಗೆ ಖರ್ಚು ಮಾಡಿದ್ರಿ ಅಂತಲೂ ಕೇಳಲ್ಲ. ನಿನ್ನನ್ನು ಯಾವಾಗಾದರೂ ಕೇಳಿದಿನ? ಗೊಂಬೆ ಬೆಳೆದಿದ್ದಾಳೆ, ಓದಿದ್ದಾಳೆ. ಅವಳು ಕೊಟ್ಟು ದುಡ್ಡನ್ನ ಹೇಗೆ ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬಾರ್ದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ಖರ್ಚು ಮಾಡಿರೋದು ಚಿನ್ನುಗೆ. ಖರ್ಚು ಮಾಡಿರೋದ್ರಿಂದ ಅವಳಿಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ನಂದು ಯಾವ ಅಭ್ಯಂತರನೂ ಇಲ್ಲ. ಹಾಗೆ ಇದರಲ್ಲಿ ಗೊಂಬೆದೇನೋ ತಪ್ಪಿದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವಳು ದುಡ್ಡು, ಅವಳು ಇಷ್ಟ. ಈ ಮನೇಲಿ ನನ್ನಿಷ್ಟ ಕೇಳೋರು ಯಾರು? ಏನಾದ್ರೂ ಮಾಡ್ಕೊಂಡು ಹಾಳ. ಹೊರಗೌಡ್ರೆ, ನಿಮ್ಮ ಹಣ, ನಿಮ್ಮ ಒಡವೆ, ಆಸ್ತಿ ಪತ್ರ, ಬ್ಯಾಂಕ್ ಖಾತೆ ಎಲ್ಲ ಸೀಸ್ ಮಾಡಿದ್ದೀನಿ. ಇದರಲ್ಲಿ ನೀವು ಕಾನೂನುಬದ್ಧವಾಗಿ ಏನು ಸಂಪಾದನೆ ಮಾಡಿದ್ದೀರಲ್ಲ ಅದನ್ನು ನಮ್ಮ ಲೋಕಾಯುಕ್ತ ಕೋರ್ಟ್ ನಿಮ್ಗೆ ವಾಪಸ್ ಕೊಡುತ್ತೆ. ನಂಜುಂಡಿ, ನಿಮ್ಮ ಸೋದರ ಮಾವನ ರಾಜಯೋಗ ಎಲ್ಲ ಮುಗೀತು ಅಂತ ಕಾಣುತ್ತೆ. ಇಂದೇನಿದ್ರು ಸುಮ್ಕಿರು, ಉರಿಯ ಗಾಯಕ್ಕೆ ಉಪ್ಸರು ಬೇಡ. ಸರ್, ನೀವು ನಿಮ್ಮ ಕೆಲಸ ಮಾಡ್ತಾಯಿದ್ದೀರಾ, ನಾನು ಬೇಡ ಅಂತ ಹೇಳೋಕ್ಕಿಲ್ಲ. ಅಲ್ಲ, ಬೇಡ ಅಂತ ಹೇಳಿದ್ರು ನೀವು ಕೇಳಿರಿ. ಒಂದೇ ಒಂದು ಮಿನ್ಸ ಪಕ್ಕಕ್ಕೆ ಬಂದರೆ ಯಾರಿಗೂ ಕೇಳದೇ ಇರೋಂಗೆ ನಾವು ನೀವು ಮಾತಾಡ್ಕೋಬೈದು. ಇದು ನನ್ನ ಬದುಕು ಸಾವಿನ ಪ್ರಶ್ನೆ. 8 ವರ್ಷಗಳ ಗಂಟ ರಾಜಕೀಯ ಮಾಡ್ಕೊಂಡು ಎದೆ ಉಬ್ಬರಿಸ್ಕೊಂಡು ತಲೆ ಎತ್ಕೊಂಡು ಓಡಾಡಿರೋ ಮನ್ಸ ನಾನು. ಇವತ್ತು ನೀವು ಇದು ಬದ್ದಿದ್ದೆಲ್ಲ ಬಳ್ಕೊಂಡು ನಮ್ಮ ಬಾಯಿ ಮಣ್ಣಾಕ್ಬಿಟ್ರೆ ನಾವು ಏನು ಮಾಡೋಣ? 8 ವರ್ಷಗಳ ಗಂಟ ಮಾಡಿದ್ದೆಲ್ಲ ಒಳ್ಳೆ ಹುಣ್ಸೆಹಣ್ಣು ತಿಂದಂಗೆ ಆಯ್ತದೆ. ಅಲ್ಲ, ನೀವು ತಿಳಿದವರು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಳ್ತೀನಿ. ಒಂದು ನಿಮಿಷ ಪಕ್ಕಕ್ಕೆ ಬರ್ತೀರಾ? ರೀ ಬೋರೇಗೌಡ್ರೆ, ನೀವು ಏನು ಹೇಳ್ತೀರ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀವು ಈ ಜಿಲ್ಲೆನಲ್ಲಿ ಒಂದು ಪಾರ್ಟಿ ಪ್ರೆಸಿಡೆಂಟ್ ಅಷ್ಟೇ. ಈ ದೇಶದಲ್ಲಿ ಬೇಕಾದಷ್ಟು ಪಾರ್ಟಿಗಳಿದ್ದಾರೆ, ಪ್ರೆಸಿಡೆಂಟ್ಗಳಿದ್ದಾರೆ. ನೋಡಿ, ಪಟ್ಟಿ ರೆಡಿ ಆಯ್ತೇನ್ರಿ? ಕೊಡ್ರಿ ಇಲ್ಲಿ. ನೋಡ್ರಿ, ನೀವೇನು ಹೇಳೋದು ಬೇಕಾಗಿಲ್ಲ, ನಾನು ಕೇಳೋದು ಬೇಕಾಗಿಲ್ಲ. ಸುಮ್ಮನೆ ಸೈನ್ ಮಾಡಿ ತೊಳಿ ಸರ್. ತಗೊಳ್ರಿ. ಅವ್ವ, ಅವ್ವ ಟೀ ಅಲ್ಲಿ ಟೀಪಾಯ್ ಮೇಲೆ ಇಟ್ಟು ಹೋಗು. जीवन हेतुना कंठे भद्राणि शुभे ನಿಂತ್ಕೋ. ಏನವ್ವಾರೆ? ಬಾಯ್ಲಿ.
ಈ ತಾಳಿನ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ಯಾರಾದರೂ ಕಟ್ಟಿದಾರಾ ಅಥವಾ ನೀನೇ ನಿನ್ನ ಕೈಯಾರೆ ಕಟ್ಕೊಂಡಿದ್ಯಾ? ಯಾಕೆ ಅಳ್ತಾ ಇದೆಯಾ? ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳು. ಈ ತಾಳಿನ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ಯಾರಾದರೂ ಕಟ್ಟಿದ್ರಾ ಅಥವಾ ನೀನೇ ನಿನ್ನ ಕೈಯಾರೆ ನಿನ್ನ ಕುತ್ತಿಗೆ ಕಟ್ಕೊಂಡ್ಯಾ? ನೀನ್ ಅಳೋದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ನಾನು ನಿನಗೆ ಕೇಳಬಾರ್ದೇನು ಕೇಳಲಿಲ್ವಲ್ಲ. ನೀನೇ ಹೇಳಿದ್ದೆ ನನಗೆ ಮದುವೆ ಆಗಿದೆ, ನನ್ನ ಗಂಡ ಎಲ್ಲಿದನೋ ಗೊತ್ತಿಲ್ಲ ಅಂತ. ಹಾಗಂದ್ರೆ ಏನರ್ಥ? ಇಷ್ಟಕ್ಕೂ ನೀನ್ ಒಂದಿನನೂ ನಿನ್ ಗಂಡನ ಹುಡ್ಕೋ ಪ್ರಯತ್ನನೇ ಮಾಡಲಿಲ್ಲ. ಅಡುಗೆ ಮನೇಲಿ ಕೂತ್ಕೊಂಡು ಪಾತ್ರೆ ತೊಳಿತಾ ಇದ್ರೆ ನಿನಗೆ ನಿನ್ ಗಂಡ ಸಿಗ್ತಾನ? ನಿಜ ಹೇಳು. ನೀನೇ ನಿನ್ನ ಗಂಡನ್ ಬಿಟ್ಟು ಓಡ್ ಬಂದಿದ್ಯೋ ಅಥವಾ ನಿನ್ನ ಗಂಡನೇ ನಿನ್ನ ಬಿಟ್ಟು ಓಡ್ ಹೋಗಿದ್ಯೋ? ಈಗ ನೋಡಿದ್ರೆ ಹೊಸ ಅವತಾರ. ನಿನ್ ಗಂಡನೇ ಬಂದು ನಿನ್ನ ಎದುರುಗಡೆ ನಿಂತ್ಕೊಂಡ್ರು ನೀನೇ ಅಂತ ಅವನ್ ಗುರ್ತು ಹಿಡಿಯಲ್ಲ. ಹಾಗಿದೆ ನಿನ್ ಹೊಸ ಅವತಾರ. ಇನ್ನು ಈ ತಾಳಿನ ಕುತ್ತಿಗೆಲೇ ಇಟ್ಕೊಂಡು ಎಷ್ಟು ದಿನ ಅಂತ ತಿರುಗ್ತೀಯ? ತಾಳಿ ಬೆಲೆ ಏನು, ಅದ್ರ ಮಹತ್ವ ಏನು ಅಂತ ನಿನಗೆ ಗೊತ್ತಿದ್ಯಾ? ಇರು, ಈ ಮನೇಲೆ ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನನೂ ಇರು. ನನ್ನ ಗೊಂಬೆ ತಂಗಿಯಾಗೇ ಇರು. ನಾನು ಏನು ಹೇಳೋದಿಲ್ಲ. ನನ್ನ ಗೊಂಬೆ ಮದುವೆ ಆಗಿ ಹೋದ್ಮೇಲೆ ಏನ್ ಮಾಡ್ತೀಯಾ? ಓಹೋ, ನೀನು ಅವಳ ಜೊತೆನೆ ಅವಳ ಗಂಡನ ಮನೆಗೆ ಹೋಗ್ತೀಯಾ ಬಾವತ್ ಸೇವೆ ಮಾಡೋದಕ್ಕೆ? ನಿಂತ್ಕೋ. ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ನಿನಗೆ ಕೇಳಬೇಕಾಗಿರೋ ಪ್ರಶ್ನೆಗಳು ತುಂಬಾ ಇದೆ. ನೀನು ಅದಕ್ಕೆ ಕೊಡಬೇಕಾಗಿರೋ ಉತ್ತರಗಳು ತುಂಬಾ ಇದೆ. Come on, move. ಅವ್ರ ಬಾಯಿಗೆ ಮಣ್ಣಾಕ ಅವ್ರ ಮನೆ ಹಾಳಾಗೋಗ ನಮ್ಮ ಮನೆ ಆಸ್ತಿನೆಲ್ಲ ಒತ್ಕೊಂಡು ಹೊಂಟದ್ರಲ್ಲಪ್ಪ. ಯಾವ ಜಾತಿಗೆ ಹಿಡ್ಕೊಂಡ್ ಮಗ ಮೂಕರ್ಜಿ ಬರ್ದವನು ಕಷ್ಟ ಅಂದ್ರೆ ಕಾಲಿಗೆ ಬಿದ್ದು ಸಾಲ ತಗೊಂಡೋಯ್ತವೆ. ತೀರ್ಸಕ್ಕಾಗ್ದಿದ್ದಾಗ ಮೂಕರ್ಜಿ ಬರೀತವೆ. ಮೂಕರ್ಜಿಯ ಅಲ್ಲ, ಸರ್ಕಾರದವರು ಬ್ಯಾಂಕವರೆಲ್ಲ ಬಡ್ಡಿ ತಿಂತಾರೆ. ನಾನು ನನ್ನ ತಮ್ಮಯ್ಯ ಬಡ್ಡಿ ತಿಂದ್ರೆ ತಪ್ಪ? ಬೇರೆಯವ್ರಿಗೂ ನ್ಯಾಯ, ನಮಗೂ ನ್ಯಾಯವಾ? ಎಲ್ಲರಿಗೂ ಒಂದೆಯ ಬಾಯಿಗೆ ಮಣ್ಣಾಕ ಅದು ಬರ್ಬಾರದು ಬರ. ಮಾಡಿದ್ರು ಮಾರಾಯ ಅಂತ ಬೋರೆಗೌಡನ ಕದ್ರೆ ಹಿಂಗೆ ಆಗೋತಲ್ಲಪ್ಪ. ಇದೆಲ್ಲ ಲಚ್ಚಿ ಸಾಪನೆಯ ದೇವ್ರು ಸುಮ್ಮನೆ ಬಿಟ್ಟಾನ. ನಿಜ ಕಣಪ್ಪ. ಅಷ್ಟಿಗೆ ಬಂದಿದ್ದ ಅದ್ರ ಲಕ್ಷ್ಮಿಗೆ ಒಂದ್ ತೊಟ್ಟು ನೀರು ಕೊಡ್ದಿರ ಕಳ್ಸಿದ್ರಲ್ಲ, ಆ ದೇವ್ರು ನೋಡ್ಕೊಂಡು ಸುಮ್ಮನೆ ಬಿಟ್ಟಾನ.
ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅವ್ರ ಕರ್ಮ ಅವ್ರು ಅನ್ಭವಿಸ್ತಾರೆ. ಬಾರೇ ಮಾದೇವಿ. ಲಚ್ಚಿ ಮನೆ ಬಿಟ್ಟು ಹೋದ್ಲು, ಆಗ್ಲೇ ಬತ್ತಿ ಮನೆಗೆ ಗರಾಚಾರ ಒಕ್ಕರಿಸ್ಕೊತ್ತು. ಇದ್ದಾಗ ಎಷ್ಟು ಹೊಟ್ಟೂರ್ಸರು ಅಂದ್ರೆ ಅಷ್ಟು ಹೊಟ್ಟೂರ್ಸರು. ಇಲ್ಲೇನ್ ಕೋತಿ ಕುಣಿತಾವ? ಕಾಸ್ ಬೇಕಾದ ಕಾಲ್ ಬಿಸ್ಕೊಂಬತ್ತೀರಾ, ಈಗ ಬಾಯಿ ಬಂದಾಗ ಮಾತಾಡ್ತೀರಾ? ಒಬ್ಬೊಬ್ರು ಚಲ್ಮ ಸುರಿದಾಗ್ಬಿಡ್ತೀನಿ. ತೊಲಗೆ ದೇವ್ರೇ, ಇದನ್ನೆಲ್ಲ ನಾನು ಕಣ್ಣಾರೆ ನೋಡ್ಬೇಕು ಅಂತ ನನ್ನ ಜೀವ ಸಹಿತ ಬಿಟ್ಟಿದ್ಯೇನಪ್ಪ. ಹ್ಞೂ, ನೀನ್ ನಿಚ್ಚ ಕಣಪ್ಪ. ನಿಂಗೆ ಇಷ್ಟ ಬಂದಂಗೆ ಆಡ್ಸು ಆಡ್ಸು ಆಡ್ಸು. ಬೇಡ, ನೀನು ನನ್ನ ಯಾವ ಪ್ರಶ್ನೆಗೂ ಉತ್ತರ ಕೊಡಬೇಡ. ಅದರ ಅಗತ್ಯನೂ ನನಗಿಲ್ಲ. ನಿನ್ನ ಕಣ್ಣೀರೇ ನನಗೋತ್ರ. ನಿನ್ನ ಕಣ್ಣೀರಿಗೆ ನನ್ನ ಗಂಡ, ನನ್ನ ಗೊಂಬೆ ಕರಗಬಹುದು. ಆದ್ರೆ ನನ್ನ ಕಲ್ಪನಾ ಅಷ್ಟು ಸುಲಭವಾಗಿ ನಿನ್ನ ಕಣ್ಣೀರಿಗೆ ಕರಗವಳಲ್ಲ. ನನ್ನ ಹೆತ್ತ ತಂದೆ ತಾಯಿ ಕಣ್ಣೀರಿಗೆ ಕರಗದೆ ಹಠ ಸಾಧಿಸಿದ ಕಲ್ಲ ಹೃದಯ ನಂದು. ಪರವಾಗಿಲ್ಲ, ನೀನು ನಾನು ಅನ್ಕೊಂಡಿರೋದಕ್ಕಿಂತ ಅತೀ ಬುದ್ಧಿವಂತ. ನಿನ್ನ ಕಣ್ಣೀರಿಂದಾನೇ ನನ್ನ ಗಂಡ, ನನ್ನ ಮಗಳು ನಿನ್ನ ನಂಬೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಗುಡ್. ಇರು, ಇಲ್ಲೇ ಇರು, ಈ ಮನೇಲೇ ಇರು. ಈ ಮನೆನ ನಿನ್ನ ಮನೆನೇ ಅನ್ಕೋ. ಅಕಸ್ಮಾತ್ ನಾಳೆ ನಿನ್ನ ಗಂಡ ಏನಾದರೂ ಬಂದರೂ ಅವನಿಲ್ಲೇ ಇರ್ಬೋದು. ಯಾಕೆ ಗೊತ್ತಾ ಲಕ್ಷ್ಮಿ, ಈ ಮನೇಲಿ ನಿನಗೋಸ್ಕರ ಅಂತ ಒಂದು ರೂಮ್ ಇದೆಯಲ್ಲ, ಆ ರೂಮಲ್ಲಿ ನೀನು ನಿನ್ನ ಗಂಡ ಆರಾಮಾಗಿರ್ಬೋದು. ಯೋಚನೆನೇ ಮಾಡಬೇಡ.